ಅಮ್ಮ ಅನ್ನೋ ಪದ ಮತ್ತು ಪದವಿ ಯಾವತ್ತಿಗೂ ಶಾಶ್ವತ ಅಂತ ಕೆ ಕಲ್ಯಾಣ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಸೊ ಈಗ ಜಾನಕಮ್ಮನವ್ರ ವಿಚಾರವಾಗಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಸರ್, ಈಗ ನೀವು ಕಂಡಂತೆ ಜಾನಕಮ್ಮ ಹೇಗೆ ನಿಮ್ಮ ಜೀವನದಲ್ಲಿ ಒಂದು ರೀತಿ ನೆನಪಾಗ್ತಾರೆ? ನೋಡಿ, ಈಗ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯರು ನಮಗೆ ಒಂದು ನೂರಾರು ಜನ್ಮಗಳ ಪುಣ್ಯಫಲ ಇದ್ದರೆ ಮಾತ್ರ ಇಂಥ ತಂದೆ ತಾಯಿಯ ಹೊಟ್ಟೆಲಿ ನಾವು ಹುಟ್ಟೋಕ್ಕೆ ಸಾಧ್ಯ. ಆ ರೀತಿ ನಮ್ಮ ಜೀವನಕ್ಕೆ ಒಂದು ತಾಯಿಯಾಗಿ ಬಂದವರು, ನನ್ನ ಜೀವನಕ್ಕೆ ಇನ್ನೊಬ್ಬ ತಾಯಿಯಾಗಿ ಬಂದವರು ಜಾನಕಿ ಅಮ್ಮ. ಅವರು ಬಹಳ ಸರ್ತಿ ಜಾನಕಿ ಅಮ್ಮ ನನ್ನ ಜೊತೆ ಒಂದು ಆತ್ಮೀಯತೆಯಿಂದ ಇರೋದು ನೋಡಿ ಎಷ್ಟೋ ನಮ್ಮ ಪತ್ರಿಕೆಗಳಲ್ಲಿ ಬರೆದಿದ್ರು, ಕಲ್ಯಾಣ ಅಂದರೆ ಜಾನಕಿ ಅವ್ರ ಮಗ ಅಂತ ಈ ಥರ ಬರೆದಿದ್ರು. ಅಂದರೆ ಆ ಮಟ್ಟಕ್ಕೆ ಅವರು ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ, ಮಮತೆಯನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮಮತೆ ಸಮತೆ ಎರಡರಲ್ಲೂ ಒಂದೇ ಥರ ಇದ್ದವರು ಜಾನಕಿ ಅಮ್ಮ. ಸರ್, ಹೇಳ್ತಾ ಇದ್ರೆ ಅದೇ ಮಮತೆ ಮತ್ತು ಸಮತೆ ಎರಡರಲ್ಲೂ ಒಂದೇ ರೀತಿ ಇದ್ದಂಥವ್ರು ಜಾನಕಮ್ಮ ಅನ್ನೋದು. ಅಂದರೆ ಈಗ ಒಂದು ಕೆಲಸವಾಗಿ ಮಾತ್ರ ಅಲ್ಲ, ನಿಮಗೆ ಅವರ ಅಂದರೆ ವೈಯಕ್ತಿಕವಾಗಿ ಕೂಡ ನಿಮಗೆ ತುಂಬ ಆಪ್ತರಾಗಿದ್ದಂಥವ್ರು ಪ್ರತಿ ಸಂದರ್ಭದಲ್ಲೂ ಕೂಡ. ಅದನ್ನು ಹೆಂಗೆ ನೆನಪು ಮಾಡ್ಕೋತೀರಿ, ಹೇಗಿತ್ತು? ಅಲ್ಲ, ಅವರು ಮನೆಗೆ ಬಂದಾಗ ಒಂದು ಸತಿ ಡಾಕ್ಟರ್ ಅವ್ರಿಗೆ ಹೇಳಿದ್ರು, ಚಿಕ್ಕದೊಂದು ಉದಾಹರಣೆಗೆ ಡಾಕ್ಟರ್ ಬಂದು ಹೇಳಿದರು ಅವರು ಸಿಹಿ ತಿನ್ನಬಾರ್ದು ಅಂತ. ಬಟ್ ಅವರು ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ತಂದೆ ತಾಯಿನ ನೋಡ್ಬಿಟ್ಟು, ಇಲ್ಲ ನನಗೆ ಸಕ್ಕರೆ ಪೊಂಗಲ್ ಮಾಡಿಕೊಡಿ ಅಂತ ಹೇಳಿ ಪೊಂಗಲ್ ಮಾಡಿಸ್ಕೊಂಡು ಆ ಸಿಹಿ ತಿಂದರು ಅವರು. ಅಂದರೆ ಅವ್ರಿಗೆ ಏನಂದರೆ ಆ ಸಂತೋಷವಾಗಿ ಅದನ್ನು ತಿಂದಾಗ ಅದು ಆರೋಗ್ಯಕ್ಕೆ ಏನು ತೊಂದರೆ ಆಗಲ್ಲ ಅಂತ. ಅಂದರೆ ಎಲ್ಲಿ ಪ್ರೀತಿ ಒಂದನ್ನೇ ನೋಡ್ಕೊಂಡು ಹೋದವರು. ಊಟ ತಿಂಡಿ ಒಂದು ಉದಾಹರಣೆ ಅಷ್ಟೇ, ಪ್ರೀತಿಯನ್ನೇ ನೋಡ್ಕೊಂಡು ಹೋದವರು, ಪ್ರೀತಿಯಿಂದನೇ ಇದ್ದವರು. ಆಮೇಲೆ ಒಂದು ಅನ್ಸುತ್ತೆ, ತುಂಬ ತೇಜೋಮಯಿಗಳ ಜೀವನದಲ್ಲಿ ಕೆಲವೊಂದು ಕಾಣದ ಕಷ್ಟಗಳು ತುಂಬ ಇರುತ್ತೆ. ಅಮ್ಮನ ಮನಸ್ಸಿನಲ್ಲೂ ಕೂಡ ಅವರ ಪುತ್ರ ಶೋಕ ಒಂದು ಜೊತೆಗಿತ್ತು. ಅದೆಲ್ಲ ಸ್ವಲ್ಪ ಒಂದು ತಾಕಲಾಟಗಳಿಂದ ಅವ್ರಿಗೆ ಯಾಕೆಂದರೆ ಅವ್ರಿಗೆ ಒಂದು ಗೊತ್ತು, ನಮ್ಮ ಅದರ ಅಭಿಮಾನಿಗಳು, ಅದರಲ್ಲೂ ನಮ್ಮ ಕನ್ನಡ ನಾಡಿನ ಅಭಿಮಾನಿಗಳು ಅಂದರೆ ಅದು ನನಗೆ ದೇವಸ್ಥಾನ ಅಂತ. ಹಾಗಾಗಿ ಅವರು ಇಲ್ಲಿ ಶಾಂತವಾಗಿ ಇಲ್ಲಿ ಒಂದು ಸಮಾಧಾನವಾಗಿ ಇರಲಿಕ್ಕೆ ಅವರು ಪ್ರಯತ್ನ ಮಾಡ್ಕೊಂಡು ಬಂದರು. ಹೇಳ್ತಾ ಇದ್ರೆ ಅಮ್ಮ ಯಾವತ್ತು ಮಗನ ಆಗಲಿಕ್ಕಿಂತ ಸಾಕಷ್ಟು ಅಂದರೆ ಬೇಸರ ವ್ಯಕ್ತಪಡಿಸ್ತಿದ್ರು ಅಂತ ನಿಮ್ಮ ಹತ್ರ ಏನಾದ್ರು ಹೇಳಿದ್ರ ಅಂತ? ಇಲ್ಲ, ಆನಂತರ ನಾನು ಫೋನಲ್ಲಿ ಮಾತಾಡಿದ್ದೆ ಅಮ್ಮನ ಹತ್ರ. ಅಂದರೆ ಅದ್ರ ಬಗ್ಗೆ ಜಾಸ್ತಿ ಕೆದಕಿ ಮಾತಾಡೋಕ್ಕಾಗೋದಿಲ್ಲ, ಅವ್ರಿಗಿನ್ನೂ ದುಃಖ ಜಾಸ್ತಿ ಆಗುತ್ತೆ. ಅದಕ್ಕೆ ಅವರು ಆದಷ್ಟು ಅದು ಮರೆಯೋ ಥರ ಅವ್ರ ಹಾಡುಗಳ ಬಗ್ಗೆನೇ ಮಾತಾಡಿಕೊಂಡು ಅವ್ರ ಜೊತೆ ಆದಷ್ಟು ಅವರು ಸಮಾಧಾನವಾಗಿರೋ ಥರ ಒಂದು ಪ್ರಯತ್ನಗಳನ್ನ ಮಾಡಬೇಕಾಗತ್ತೆ. ಬಟ್ ಹೆಚ್ಚು ಸ್ಪಿರಿಚುವಲ್ ಆಗಿದ್ರು. ನಿಜವಾದ ಒಂದು ಭಕ್ತಿ ಎಲ್ಲಿದೆ ಅಂದರೆ ಸಂಗೀತದ ಥ್ರೂ ಇದೆ ಅವ್ರಿಗೆ. 48,000ಕ್ಕೂ ಹೆಚ್ಚು ಹಾಡು, 17 ಭಾಷೆ ಅಂದರೆ ಸುಲಭ ಅಲ್ಲ. ಸೊ ಆ ಜರ್ನಿಯಲ್ಲಿ ನಿಮ್ಮ ಸಿನಿಮಾಗಳ ಜೊತೆ ಕೆಲಸ ಮಾಡಿದಂಥ ಸನ್ನಿವೇಶನ ಫೈನಲ್ ಆಗಿ ಹೇಳೋದು, ಒಂದು ಮಹಾನ್ ಸಮುದ್ರದಲ್ಲಿ, ಸಾಗರದಲ್ಲಿ ಒಂದೋ ಎರಡೋ ಒಂದು ಹನಿ ನೀರಷ್ಟೇ ನಾನು ಜೊತೆ ಕೆಲಸ ಮಾಡಿದ್ದು. ಬಟ್ ನನ್ನ ಸಂಗೀತ ನಿರ್ದೇಶನದ ಸಿನಿಮಾಗಳಿಗೆಲ್ಲ ಹಾಡಿದ್ದಾರೆ. ತಾಯಿ ಗುಟ್ಟೆ ಸೀರೆ, ಮಂದಾಕಿನಿ ಅವರ ಕನ್ನಡದ ಕಟ್ಟಕಡೆಯ ಹಾಡು ಅಮ್ಮ ಹಾಡಿದ್ದು. ಆ ನಂತರ ಒಂದಷ್ಟು ಬೇರೆ ಬೇರೆ ಭಕ್ತಿಗೀತೆಗಳು, ಒಂದಷ್ಟು ದೇಶಭಕ್ತಿ ಗೀತೆಗಳು ಎಲ್ಲನೂ ಕೂಡ ಹಾಡಿದ್ದಾರೆ. ಏನಂದರೆ ಈ ಕೆಲಸ ಮಾಡಿದ್ದು ಹಾಡಿದ್ದು ಅನ್ನೋದು ಒಂದು ಸಾಂಕೇತಿಕವಾಗಿರುತ್ತೆ. ಆದರೆ ಆತ್ಮೀಯತೆ ಅಂತ ಬಂದಾಗ ಅದಕ್ಕೆ ಯಾವುದೇ ಒಂದು ಲಿಮಿಟ್ ಇಲ್ಲ, ಸ್ಕೇಲೇ ಇಲ್ಲ, ಅದಕ್ಕೆ ಬರೀ ಫೀಲ್. ಫೈನಲ್ ಆಗಿ ಯಾವ ಹಾಡು ನಿಮ್ಮನ್ನು ತುಂಬ ಕಾಡುತ್ತೆ ಅಂತ? ಎಲ್ಲನೂ ಇದು ಅಂತ ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ನಾನು ಈಗ ಬೆಂಗಳೂರಿಂದ ಬರುವಾಗ ಇಲ್ಲಿಗೆ ಅಮ್ಮನ ನಮಸ್ಕಾರ ಮಾಡೋಕ್ಕೆ ಬರುವಾಗ ಜಾನಕಿ ಅಮ್ಮನ ಹಾಡುಗಳನ್ನ ಕೇಳ್ಕೊಂಡು ಬಂದೆ. ಯಾವುದು ಒಂದು ಹಾಡನ್ನು ನಾವು ಹೇಳಲಿಲ್ಲ ಅಂದರೆ ಅಪಚಾರ ಆಗಿಬಿಡುತ್ತೆ. ಅವರಿಗೆಲ್ಲ ಹಾಡುಗಳು, ಯಾಕೆಂದರೆ ಪ್ರತಿ ಹಾಡಲು ಜೀವಂತಿಕೆ ಇಟ್ಟೇ ಅವರು ಹಾಡಿದ್ರು. ಅಂತ ಒಂದು ಮಹಾನ್ ಗಾಯಕಿ ಅವರು, ಚಿರಂಜೀವಿಗಳು, ಅಚರಾಮರರು ಅನ್ನೋದು ನನ್ನ ನಂಬಿಕೆ. ಥ್ಯಾಂಕ್ ಯು ಸರ್. ಇದಿಷ್ಟು ಕೆ ಕಲ್ಯಾಣ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶರಣು ಜೊತೆ ಮಾಲ್ತೇಶ್ ಗಿನ್, TV9 ಮೈಸೂರು.